ಕಾಂಗ್ರೆಸ್ನಲ್ಲಿ ಊಟದ ಹೆಸರಿನಲ್ಲಿ ಚದುರಂಗದಾಟ ಜೋರಾಗ್ತಾ ಇದೆ. ಜಾರಕಿಹೊಳಿ ಆಯಿತು, ಈಗ ಪರಮೇಶ್ವರ್ ಸರದಿ. ದಲಿತ ಸಿಎಂ ಅಸ್ತ್ರ ದಾಳ ಯಾರಿಗೆ ಸಿಗುತ್ತೆ ಬಲ? ಈ ಪ್ರಶ್ನೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ರಣತಂತ್ರ ಜೋರಾಗಿ ನಡೀತಾ ಇದೆ. ಒಂದಾದ ಮೇಲೊಂದು ಡಿನ್ನರ್ ತಂತ್ರ ರಣತಂತ್ರಗಳು ಕುತೂಹಲವನ್ನು ಮೂಡಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಆಯಿತು. ಇದೀಗ ಒಕ್ಕಲಿಗ ನಾಯಕರ ಲಂಚ್ ಮೀಟಿಂಗ್ ಕೂಡ ನಡೆದಾಯಿತು. ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದಾಯಿತು. ಈಗ ಪರಮೇಶ್ವರ್ನಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದೆ. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಸಚಿವರು ಹಾಗೂ ಶಾಸಕರಿಗೆ ಸಚಿವ ಪರಮೇಶ್ವರ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸೇರಿದಂತೆ ಅಹಿಂದ ಸಚಿವರು ಶಾಸಕರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಡಿನ್ನರ್ ನೆಪದಲ್ಲಿ ಒಂದೆಡೆ ಸೇರಲಿದ್ದಾರೆ ದಲಿತ ಸಚಿವರು ಹಾಗೂ ಶಾಸಕರು. ಈ ವಿಚಾರ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗಾಗಲೇ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದಿದ್ದಂತಹ ಡಿನ್ನರ್ ಮೀಟಿಂಗ್ ಏನಿದೆ, ಸೊ ಆ ಸಂದರ್ಭದಲ್ಲಿ ಅದಾದ ನಂತರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಯಿತು. ಸಾಕಷ್ಟು ವಿಚಾರಗಳು ಈ ಸಂದರ್ಭದಲ್ಲಿ ಚರ್ಚೆಗೆ ಕಾರಣ ಆಯಿತು. ಜಾರಕಿಹೊಳಿ ಡಿನ್ನರ್ ಆದ ನಂತರ ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಸಚಿವರು ಕೂಡ ಸಭೆಯನ್ನ ನಡೆಸಿದ್ರು. ಇದೀಗ ಮತ್ತೊಂದು ಮೀಟಿಂಗ್ಗೆ ವೇದಿಕೆ ಸಿದ್ಧ ಆಗಿದೆ. ಪರಮೇಶ್ವರ್ ನೇತೃತ್ವದಲ್ಲಿ ನಾಳೆ ಡಿನ್ನರ್ ಮೀಟಿಂಗ್ಗೆ ವೇದಿಕೆ ಸಿದ್ಧ ಆಗಿದೆ. ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC/ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗ್ಲೂ ನಾನೇ ನೇತೃತ್ವ, ನಾನು ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಬಹಳ ದಿನದಿಂದ ಆ ರೀತಿ ಮಾತುಗಳು ಬರ್ತಾ ಇತ್ತು. ನಾಳೆ ಎಲ್ಲ MLAಗಳನ್ನ SC/ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತಗೊಂಡು ಮಾಡ್ತೀವಿ. ಆಮೇಲೆ ಬೇರೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಅದು ಆ ಟೈಮ್ನಲ್ಲಿ 7 ಗಂಟೆಗೆ ಕರೆದಿದ್ದೀವಿ. 7 ಗಂಟೆ ಅಂದರೆ ಮುಗಿಯೋದು 1-2 ಗಂಟೆ ಆದರೂ ಚರ್ಚೆ ಆಗುತ್ತೆ. ಆದಮೇಲೆ ಊಟ ಮಾಡಬೇಕಲ್ಲ, ಎಲ್ಲೋ ಒಂದು ಕಡೆ ಊಟ ಮಾಡಬೇಕು. ಅದಕ್ಕೆ ಅಲ್ಲೇ ಮಾಡ್ರಪ್ಪ ಅಂತ ಊಟಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಮತ್ತೊಂದು ಡಿನ್ನರ್ ಪಾರ್ಟಿಗೆ ವೇದಿಕೆ ಸಿದ್ಧ ಆಗಿರುವಂತದ್ದು, ಯಾರ್ಯಾರಿಗೆ ಆಹ್ವಾನವನ್ನ ಕೊಡಲಾಗಿದೆ, ಯಾರ್ಯಾರು ಈ ಮೀಟಿಂಗ್ ನಲ್ಲಿ ಜಾಯ್ನ್ ಆಗಬಹುದು ಅಂತ? ಮಧುಕರ್, ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ನ ಬಳಿಕ ಮತ್ತೊಂದು ಡಿನ್ನರ್ ಮೀಟಿಂಗ್, ಒಂದಷ್ಟು ನಿರ್ದಿಷ್ಟ ಸಮುದಾಯಕ್ಕೆ ಗುರಿಯಾಗಿಸಿಕೊಂಡು ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್. ಅದರ ನೇತೃತ್ವವನ್ನು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ವಹಿಸಿಕೊಂಡಿದ್ದಾರೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಬಹಳ ಪ್ರಮುಖವಾಗಿ SC ಮತ್ತು ST ಸಮುದಾಯದ ಶಾಸಕರು, ಸಚಿವರು, ಮಾಜಿ ಸಂಸದರು, ಮಾಜಿ ಶಾಸಕರು, ಜೊತೆಗೆ SC/ST ಸಮುದಾಯದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರುಗಳಿಗೂ ಕೂಡ ಈ ಸಭೆಗೆ ಆಹ್ವಾನ ಕೊಡಲಾಗಿದೆ. ಮತ್ತು ಆ ಸಮುದಾಯದ ಪ್ರಭಾವಿ ನಾಯಕರುಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ, ಅವರನ್ನೆಲ್ಲ ಆಹ್ವಾನ ಮಾಡಲಾಗಿದೆ. ಈಗ ಇರುವಂಥ ಚರ್ಚೆ ಈ ಸಂದರ್ಭದಲ್ಲಿ ಈ ಸಭೆ ಕರೆಯುವ ಅಗತ್ಯತೆ ಏನಿತ್ತು ಅನ್ನೋದರ ಕುರಿತಾಗಿ. ಯಾಕೆಂದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸಿದಾಗ ಬಜೆಟ್ನ ಬಳಿಕ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಅಧಿಕಾರದ ಒಪ್ಪಂದದ ಬಗ್ಗೆ ಚರ್ಚೆ ನಡೆಸೋದೇ ಆದರೆ, ಅಥವಾ ಅಧಿಕಾರದ ಒಪ್ಪಂದದ ಪ್ರಕಾರ ಆದರೆ ಮೇ ಅಷ್ಟೊತ್ತಿಗೆ 2 ವರ್ಷ ಆಗುತ್ತೆ, ಆಗ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅನ್ನುವಂಥದ್ದಿದೆ. ಇನ್ನೊಂದು ಕಡೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ CBI ತನಿಖೆಗೆ ಏನಾದರೂ ಹೈಕೋರ್ಟ್ ವಹಿಸಿದರೆ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದ್ದಾವೆ. ಈ ಎಲ್ಲ ಚರ್ಚೆಗಳ ನಡುವೆ ಈ ಮೀಟಿಂಗ್ ನಡೀತಾ ಇರುವಂಥ, ಅಥವಾ ಈ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು ಅತ್ಯಂತ ಮಹತ್ವದ್ದು ಅನ್ನುವಂಥ ರೀತಿಯಾದಂಥ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ಯಾಕೆ ಅಂದಾಗ ಸಹಜವಾಗಿ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಪ್ರಭಾವಿ ನಾಯಕರು, ಅಹಿಂದ ಸಮುದಾಯ ಒಗ್ಗೂಡಿರುವ ಕಾರಣಕ್ಕಾಗಿಯೇ
ರಾಜ್ಯದಲ್ಲಿ ಅಧಿಕ ಸೀಟ್ಗಳನ್ನು ಗೆದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದೇ ಆದರೆ ಅಥವಾ ಇಳಿಯುವಂತಹ ಪರಿಸ್ಥಿತಿ ಬಂದರೆ ಅಹಿಂದ ವರ್ಗವನ್ನು ಯಾರು ಮುನ್ನಡೆಸ್ತಾರೋ ಅವರೇ CM ಆಗಬೇಕು ಅನ್ನುವಂಥ ರೀತಿಯಲ್ಲಿ ತಮ್ಮ ಕ್ಲೈಮ್ ಮಾಡೋದಕ್ಕೆ ಒಂದಷ್ಟು ವ್ಯವಸ್ಥಿತವಾದಂಥ ಸಭೆಗಳು ಈ ಹಿಂದೆ ಕೂಡ ನಡೆದಿದ್ದಾವೆ. ನಾಳೆ ನಡೆಯುವಂಥ ಸಭೆ ಕೂಡ ಅದೇ ಆ್ಯಂಗಲ್ನಲ್ಲಿ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿದ್ದಾವೆ. ಯಾಕೆಂದರೆ SC/ST ಸಮುದಾಯದ ಶಾಸಕರು ಸಚಿವರು ಎಲ್ಲರೂ ಕೂಡ ನಾವೆಲ್ಲ ಒಕ್ಕೊರಲಿನಿಂದ ಆಗ್ರಹವನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲೇ ಚರ್ಚೆ ನಡೆದಿದ್ದಾವೆ. ಇನ್ನೇ ಮಹದೇವಪ್ಪ ಕೂಡ ಹೇಳಿದರು, ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದಕ್ಕೆ ಇದು ಸೂಕ್ತ ಸಂದರ್ಭ, ಈಗ ಅಲ್ಲದೆ ಇದ್ದರೆ ಮತ್ಯಾವಾಗ ಅನ್ನುವಂಥದ್ದನ್ನು ಕೂಡ ಕಳೆದ ಬಾರಿ ಒಂದು ಮೀಟಿಂಗ್ನಲ್ಲಿ ಮಹದೇವಪ್ಪ ಅವರು ಪ್ರಶ್ನೆ ಮಾಡಿದರು. ಆ ಕಾರಣಕ್ಕಾಗಿ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ ನಾವೆಲ್ಲರೂ ಕೂಡ ದಲಿತ ಸಮುದಾಯದ ಅಥವಾ ST ಸಮುದಾಯದ ಒಬ್ಬರು ಯಾರಾದರೂ ಮುಖ್ಯಮಂತ್ರಿ ಹುದ್ದೆಗೆ ಹೋಗಬೇಕು ಅನ್ನೋದನ್ನು ನಾವು ಬಿಗಿ ಹಿಡಿದು ಪಟ್ಟನ್ನು ಕೇಳೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆ ಆಯೋಜನೆ ಆಗಿದೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಹಾಗಾಗಿನೇ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಸಭೆ ಆಗಿದೆ. ಮಧುಕರ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಡಿನ್ನರ್ ಆದ್ರೆ ದೆಹಲಿಯಲ್ಲಿ DK ಶಿವಕುಮಾರ್ ಸೀಕ್ರೆಟ್ ಮೀಟಿಂಗ್ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ KPCC ಕುರ್ಚಿ ಕಸರತ್ತು ಈಗ ಜೋರಾಗ್ತಾ ಇದೆ. ದೆಹಲಿಯಲ್ಲೇ DK ಶಿವಕುಮಾರ್ ಅವರು ತಮ್ಮ ಚದುರಂಗದಾಟವನ್ನು ಶುರು ಮಾಡಿದ್ದಾರೆ. ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ KPCC ಕುರ್ಚಿ ವಿಚಾರವಾಗಿ ಸಾಕಷ್ಟು ಚರ್ಚೆಯಾಗಿದೆ. DK ಶಿವಕುಮಾರ್ ಅವರನ್ನು ಹಣಿಯೋದಕ್ಕೆ ಸಿದ್ದರಾಮಯ್ಯ ಆಪ್ತ ಬಣ ಚಕ್ರವ್ಯೂಹವನ್ನು ಹೆಣೆದಿದೆ. ಸಂಕ್ರಾಂತಿ ಬಳಿಕ KPCC ಅಧ್ಯಕ್ಷರ ಪಟ್ಟಕ್ಕೆ ರಾಜಕೀಯ ಚುರುಕು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. KPCC ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಇವತ್ತು ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ ಭೇಟಿಗೆ DK ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋದಿಕ್ಕೆ DK ಶಿವಕುಮಾರ್ ಅವರು ಒತ್ತಡ ತಂತ್ರವನ್ನ ಹೆಣಿತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅಂತ ಗೊತ್ತಾಗ್ತಾ ಇದೆ. ಅಧಿಕಾರ ಒಪ್ಪಂದ ಸೂತ್ರದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ DK ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಸೊ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ DCM DK ಶಿವಕುಮಾರ್ ಅವರ ಈ ನಡೆ. ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ನಿನ್ನೆ ವಿದೇಶ ಪ್ರವಾಸವನ್ನ ಮುಗಿಸಿದಂತ DK ಶಿವಕುಮಾರ್ ಅವರು ದೆಹಲಿಗೆ ನೇರವಾಗಿ ಬಂದರು. ಸೊ ಇವತ್ತು ಕೂಡ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇವತ್ತು ದೆಹಲಿಯಲ್ಲಿ ಅವರ ದಾಳ ಏನಿದೆ ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್. ಇದೀಗ DK ಶಿವಕುಮಾರ್ ಅವರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಸೊ ಅಲ್ಲಿ ಅವರ ರಣತಂತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಮಾರುತೇಶ್, ಮಧುಕರ್, ನಿಜ. ಯಾಕೆಂದ್ರೆ DK ಶಿವಕುಮಾರ್ ಅವರಿಗೆ ಅಧಿಕಾರದ ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆ ಆದರೆ ಮುಂದೆ ಅವರೇ ಮುಖ್ಯಮಂತ್ರಿ ಆಗಬೇಕಾಗುತ್ತೆ. ಯಾಕೆಂದ್ರೆ ಆ ರೀತಿಯಾದ ಒಪ್ಪಂದ ನಡೆದಿದೆ ಅಂತೇಳಿ ಸ್ವತಃ ಒಂದು ನ್ಯಾಷನಲ್ ಚಾನೆಲ್ನ ಸಂದರ್ಶನದಲ್ಲಿ DK ಶಿವಕುಮಾರ್ ಹೇಳಿದ್ರು. ನಮ್ಮ ನಡುವೆ ಕೆಲ ಒಪ್ಪಂದಗಳಾಗಿದ್ದಾವೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತೇಳಿ DK ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಸ್ವತಃ ಮುಖ್ಯಮಂತ್ರಿಗಳ ಆಕ್ಷೇಪವನ್ನು ವ್ಯಕ್ತಪಡಿಸಿ ಆ ಥರದ್ದು ಯಾವುದೇ ಒಪ್ಪಂದ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈಗ ಈ ವರ್ಷದಲ್ಲಿ ಅಂದರೆ 2025 ಕಾಂಗ್ರೆಸ್ನ ಪಾಲಿಗೆ ಒಂದು ರೀತಿ ನಿರ್ಣಾಯಕ ವರ್ಷ. ಒಂದು ವೇಳೆ ಆ ರೀತಿಯಾದಂಥ ಅಧಿಕಾರದ ಒಪ್ಪಂದದ ಪ್ರಕಾರ ಏನಾದರೂ ಬದಲಾವಣೆ ಆಗೋದೇ ಆದರೆ 1-2 ವರ್ಷಕ್ಕೆ ಅದು ಮೇಘ ಆಗಬೇಕು, ಅಥವಾ 2.5 ವರ್ಷ ಅಂತ ಲೆಕ್ಕಕ್ಕೆ ತೆಗೆದುಕೊಂಡ್ರೂ ಕೂಡ ನೆಕ್ಸ್ಟ್ ನವೆಂಬರ್ ಅಷ್ಟೊತ್ತಿಗೆ 2.5 ವರ್ಷ ಆಗುತ್ತೆ. ಆಗಲಾದರೂ ಬದಲಾವಣೆಗಳಾಗಬೇಕು. ಆ ಕಾರಣಕ್ಕಾಗಿ DK ಶಿವಕುಮಾರ್ ತಮ್ಮದೇ ಒಂದು ಬಲವನ್ನು ಸೃಷ್ಟಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಈ ಹಿಂದಿನಿಂದಲೇ ಇದ್ದಾರೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿಯೋ ಅಥವಾ ಅವರಿಂದ ಅಧಿಕಾರವನ್ನು ತೆಗೆದು DK ಶಿವಕುಮಾರ್ ಅವರಿಗೆ ಕೊಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು DK ಶಿವಕುಮಾರ್ ಅವ್ರಿಗೂ ಕೂಡ ಅರಿವಿದೆ. ಸೊ ಹಾಗಾಗಿ ಒಂದು ಕಡೆ ಸ್ಥಳೀಯವಾಗಿ ಅಂದರೆ ರಾಜ್ಯದಲ್ಲಿ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಒಂದು ಕಡೆ, ಹಾಗಾಗಿ ಅವರಿಗೆ ಹೆಚ್ಚು ಸಮಯ ಕೊಟ್ಟು ಅವರನ್ನು ಒಗ್ಗೂಡಿಸುವಂಥದ್ದು, ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರನ್ನು ವಿಶ್ವಾಸ ಗಳಿಸುವಂಥ ಪ್ರಯತ್ನದಲ್ಲೂ ಕೂಡ DK ಶಿವಕುಮಾರ್ ಬಹಳ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಕಾರಣ ಅನ್ನುವ ರೀತಿಯಲ್ಲಿ ಬೆಳಗಾವಿಯ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ ಆಯೋಜಿಸಿದಂಥ ರೀತಿ ಇರ್ಬೋದು, ಹೈಕಮಾಂಡ್ ವಹಿಸುವಂಥ ಎಲ್ಲ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ಮಾಡುವಂಥದ್ದು, ಜೊತೆಗೆ ಆಗಾಗ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಒಂದಷ್ಟು ಚರ್ಚೆಗಳನ್ನು ನಡೆಸೋದ್ರ ಮೂಲಕ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮುತುವರ್ಜಿ ವಹಿಸಿ ಜವಾಬ್ದಾರಿಯನ್ನು ತೆಗೆದುಕೊಂಡು DK ಶಿವಕುಮಾರ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಹೈಕಮಾಂಡ್ ವಿಶ್ವಾಸವನ್ನು ಗಳಿಸೋದು ಕೂಡ DK ಶಿವಕುಮಾರ್ ಅವರಿಗೆ ಅನಿವಾರ್ಯ ಆಗಿದೆ. ಹಾಗಾಗಿ ಡಿನ್ನರ್ ಮೀಟಿಂಗ್ಗಳು ಪದೇ ಪದೇ ಇವು ನಡೀತಾ ಇದ್ರೆ ಸಹಜವಾಗಿ ಒಂದು ರಾಜ್ಯದ ಒಳಗೂ ಕೂಡ ಒಂದು ತಲ್ಲಣ ಸೃಷ್ಟಿಯಾಗುತ್ತೆ ಮತ್ತು ಗೊಂದಲಗಳು ಸೃಷ್ಟಿಯಾಗ್ತವೆ. MLAಗಳ ನಿಯಂತ್ರಣ ಕಳೆದುಕೊಳ್ತಾರೆ, ಮನಸ್ಸಿಗೆ ಬಂದಂಗೆ ಒಬ್ಬೊಬ್ಬರು ಮಾತನಾಡ್ಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಈ ಡಿನ್ನರ್ ಪಾಲಿಟಿಕ್ಸ್ಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ DK ಶಿವಕುಮಾರ್ ಒತ್ತಾಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ.
ಯಾಕಂದರೆ ಈ ಹಿಂದೆ ಇದೇ ಬೆಳವಣಿಗೆ ಬಂದಾಗ, ಅಂದರೆ ಮೂಡಾ ಪ್ರಕರಣದಲ್ಲಿ ಇನ್ನೇನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವಂಥ ವಿಚಾರ ಬಂದಾಗ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ 1-to-1 ಮೀಟಿಂಗ್ ಮಾಡ್ತಾಯಿದ್ರು. ಮೈಸೂರಿಗೆ ಹೋದಾಗ ಆ ಮೈಸೂರು ಭಾಗದ ಮತ್ತು ಚಾಮರಾಜನಗರ ಭಾಗದ ಶಾಸಕರನ್ನ ಜೊತೆ ಸೇರಿಸ್ಕೊಂಡು ಅಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಅಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಯೋದಾದರೆ SC ಅಥವಾ ST ಸಮುದಾಯದವ್ರನ್ನ CM ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರನ್ನ ಒಗ್ಗೂಡಿಸುವಂಥ ಪ್ರಯತ್ನದ ಭಾಗವಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಅವರು ತಮ್ಮ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ರು. ಸೊ ಇದು ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ಗೆ ಒತ್ತಡ ತಂದು ಈ ರೀತಿಯಾದ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಿಸಿದ್ದೆ DK ಶಿವಕುಮಾರ್ ಅವರು. ಅಲ್ಲಿಂದ ಇಲ್ಲಿಯ ತನಕ, ಅಂದರೆ ಮೊನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್ ನಡೆಯೋ ತನಕ ಯಾವ ಮೀಟಿಂಗ್ಗಳು ಕೂಡ ಈ ನಾಯಕರುಗಳ ನಡುವೆ ಆಗಿರಲಿಲ್ಲ. ಸೊ ಮೊನ್ನೆ ಡಿನ್ನರ್ ಪಾಲಿಟಿಕ್ಸ್ನಿಂದಾಗಿ ಈ ಬೆಳವಣಿಗೆ ಮತ್ತಷ್ಟು ಕ್ಷಿಪ್ರವಾಗ್ತಾ ಇದೆ ಅನ್ನೋದನ್ನು ಅರಿತಿರುವಂಥ DK ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಒಂದು ದೂರು ಹೇಳೋದ್ರ ಮೂಲಕ, ಹೈಕಮಾಂಡ್ ಗಮನಕ್ಕೆ ತರೋದ್ರ ಮೂಲಕ ಈ ರೀತಿಯಾದಂಥ ಮೀಟಿಂಗ್ಗಳಾದರೆ ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಮೂಲಕ ಒಂದು ನಿರ್ದೇಶನ ಕೊಡಿಸುವಂಥ ಪ್ರಯತ್ನದಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ಈಗಾಗಲೇ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇನ್ನುಳಿದಂತೆ ಅವರು ವಾಪಸ್ ಬರುವ ತನಕ ಯಾವೆಲ್ಲ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಅವರ ಒಂದು ಟಾರ್ಗೆಟ್ ಇರುವಂಥದ್ದು ಅಥವಾ ಅವರ ಒಂದು ಇಂಗಿತ ಇರುವಂಥದ್ದು ನೇರವಾಗಿ ಸೋನಿಯಾ ಗಾಂಧಿ ಅವರನ್ನೇ ಭೇಟಿಯಾಗಿ ಚರ್ಚೆ ನಡೆಸಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬೆಳಗಾವಿಗೆ ಸೋನಿಯಾ ಗಾಂಧಿ ಅವರನ್ನ ಕರೆಸುವಂತ ಪ್ರಯತ್ನ ಮಾಡಿದಾಗಲೂ ಕೂಡ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಅವರು ಬರಲಿಲ್ಲ. ಸೊ ಹೀಗಾಗಿ ದೆಹಲಿಯಲ್ಲಿ ಇದ್ದು ಅವರನ್ನ ನಿರಂತರವಾಗಿ ಸಂಪರ್ಕ ಮಾಡಿ, ಅಂದರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವಂಥ ಪ್ರಯತ್ನದಲ್ಲಿ ನಿರಂತರವಾಗಿ DK ಶಿವಕುಮಾರ್ ಇದ್ದಾರೆ. ಆದರೆ ಇನ್ನೂ ಕೂಡ ಆ ಭೇಟಿ ಸಾಧ್ಯ ಆಗಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರ ಬಳಿ ರಾಜ್ಯದಲ್ಲಿ ಆಗುವಂತಹ ಮೀಟಿಂಗ್ ಪಾಲಿಟಿಕ್ಸ್ಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ಒತ್ತಡ ಅಂತೂ ನಿಶ್ಚಿತವಾಗಿ DK ಶಿವಕುಮಾರ್ ಹಾಕ್ತಿದ್ದಾರೆ. ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಕರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ DK ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿನ್ನರ್ ಮೀಟಿಂಗ್ ಕರೆದ್ರೆ ತಪ್ಪೇನಿಲ್ಲ, ಅದಕ್ಕೆ ವಿಶೇಷ ಅರ್ಥ ಬೇಡ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಸ್ನೇಹಿತರು ಇರ್ತಾರೆ, ಊಟಕ್ಕೆ ಕರಿಬಹುದು. CM ಸಿದ್ದರಾಮಯ್ಯ ಕೂಡ ಡಿನ್ನರ್ ಸಭೆಗೆ ಹೋಗ್ತಾ ಇದ್ದಾರೆ, ಯಾರು ಬೇಕಾದರೂ ಸಭೆ ಕರಿಬಹುದು, ತಪ್ಪಿಲ್ಲ ಅಂತ DK ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ DK ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹುಶಃ ಇದೇ ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಯಾರೂ ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸಿದ್ದೇನೆ. ಕರಿಬಾರ್ದು ಅಂತಿಲ್ವಲ್ಲ, ಅವರು ಕರಿಬೋದು, ನೀವು ಕರಿಬೋದು, ನಾನು ಕರಿಬೋದು, ಇನ್ನೊಬ್ಬರು ಕರಿಬೋದು, ಯಾರು ಬೇಕಾದ್ರೂ ಊಟಕ್ಕೆ ಕರಿಬೋದು. ಇನ್ನು ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕಿಚ್ಚು ಹೆಚ್ಚಾಗಿದೆ. 2028ಕ್ಕೆ ನಾನು CM ಸ್ಥಾನಕ್ಕೆ ಪೈಪೋಟಿ ಕೊಡ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತಹ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ ಮೇಲೆ ಆಯ್ತಲ್ಲ, ಖುದ್ದು ಸತೀಶ್ ಹೇಳಿದ ಮೇಲೆ ನಾನೇನು ಹೇಳೋದು ಅಂತ ಸತೀಶ್ ಜಾರಕಿಹೊಳಿ ಅವರ CM ಸ್ಥಾನಕ್ಕೆ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ ಅಂದಮೇಲೆ ಮುಗೀತಲ್ಲ ಇನ್ನೇನು. ಈಗ ಅವ್ರು ಹೇಳಿದ್ದಾರೆ ಅಂದಮೇಲೆ ಮುಗೀತಲ್ಲ ಇನ್ನೇನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.